ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ಪ್ರಾರ್ಥನೆಯ ಸಮಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇವತ್ತು ಕೂಡ ಈ ಒಂದು ಪ್ರಾರ್ಥನೆಯ ಸಮಯದಲ್ಲಿ ಮುಖ್ಯವಾಗಿ ನಾವು ನೋಡಲಿದ್ದೇವೆ ದೇವರ ನಾಮದಲ್ಲಿ ಇರುವಂತಹ ಶಕ್ತಿ, ಯೇಸುವಿನ ನಾಮದಲ್ಲಿ ಇರುವಂತಹ ಮಹತ್ವ. ಯೇಸುವಿನ ನಾಮವನ್ನು ಹೇಳುವಾಗ ಯಾವೆಲ್ಲ ಅದ್ಭುತ ಕಾರ್ಯಗಳು ನಡೆಯುತ್ತದೆ, ಏನೆಲ್ಲ ಬದಲಿ ಆಗುತ್ತದೆ, ಯಾವುದರ ಮೇಲೆ ಎಲ್ಲ ನಮಗೆ ಅಧಿಕಾರ ಕೊಡಲ್ಪಟ್ಟಿದೆ ಎಂಬುದಾಗಿ ಯೇಸುವಿನ ನಾಮದಲ್ಲಿರುವಂತಹ ಶಕ್ತಿ, ಯೇಸುವಿನ ನಾಮದಲ್ಲಿರುವಂತಹ ಬಿಡುಗಡೆ, ಯೇಸುವಿನ ನಾಮದಿಂದ ಪ್ರಾರ್ಥನೆ ಮಾಡುವಾಗ ಯಾವ ರೀತಿಯಾಗಿ ರೋಗಗಳು ತೊಲಗುತ್ತದೆ, ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗುತ್ತದೆ ಎಂಬುದಾಗಿ ಯೇಸುವಿನ ನಾಮವನ್ನು ಸ್ವಲ್ಪವಾಗಿ ನಾವು ಧ್ಯಾನ ಮಾಡೋಣ. ಯೇಸುವಿನ ನಾಮವನ್ನು ನಾವು ಹೇಳುವಾಗ ಆಕಾಶ, ಪರಲೋಕ, ಭೂಲೋಕ, ಇನ್ನು ಪಾತಾಳದಲ್ಲಿ ಕೂಡ ಯೇಸುವಿನ ನಾಮ ಶಕ್ತಿಯುತವಾದ ಕಾರ್ಯಗಳನ್ನು, ಹಲ್ಲೆಲೂಯಾ, ಹೋರಾಟವನ್ನು ಮಾಡುವಂಥ ನಾಮವಾಗಿದೆ. ಆ ಯೇಸುವಿನ ನಾಮವನ್ನು ಯಾರೆಲ್ಲ ಉಚ್ಚರಿಸಿದರೋ, ಯಾರೆಲ್ಲ ಕೂಗಿಕೊಂಡರೋ ಅವರೆಲ್ಲ ರಕ್ಷಿಸಲ್ಪಟ್ಟದ್ದನ್ನು, ಬಿಡುಗಡೆ ಆದದ್ದನ್ನು, ಜಯ ಹೊಂದಿಕೊಂಡದ್ದನ್ನು, ಶತ್ರುಗಳನ್ನು ಲಯ ಮಾಡಿದ್ದ ಉದಾಹರಣೆಗಳನ್ನು ನಾವು ಬೈಬಲ್ ತುಂಬ ಓದಿ ನೋಡಬಹುದು. ಅನೇಕ ಉದಾಹರಣೆಗಳು ನಮಗೆ ಗೊತ್ತಿದ್ದರೂ ಕೂಡ ಈ ಯೇಸು ಸ್ವಾಮಿಯ ನಾಮವನ್ನು ಧ್ಯಾನ ಮಾಡಿ ಇವತ್ತು ನಾವು ಅದೇ ಯೇಸುವಿನ ನಾಮವನ್ನು ಹಿಡಿದುಕೊಂಡು ಹಲ್ಲೆಲೂಯಾ ಯೇಸುವಿನ ನಾಮವನ್ನು ಹೇಳಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ನಿಮ್ಮ ಕಷ್ಟಗಳು ಏನೇ ಇರಬಹುದು, ನಿಮ್ಮ ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಬಹುದು, ನಿಮ್ಮ ಜೀವನದ ಸಮಸ್ಯೆಗಳು ಅಸಾಧ್ಯವಾಗಿರಬಹುದು, ಆದರೆ ಯೇಸುವಿನ ನಾಮದಲ್ಲಿ ಅದು ಸಾಧ್ಯ. ಯೇಸುವಿನ ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ. ಯೇಸುವಿನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ. ಈ ಲೋಕದಲ್ಲಿ ಹಲವಾರು ಹೆಸರುಗಳು ಇರಬಹುದು, ಹಲವಾದ ರೋಗಗಳು ಇರಬಹುದು, ಹಲವಾದ ಪರಿಸ್ಥಿತಿಗಳು, ಗಂಡಾಂತರಗಳು ಇರಬಹುದು, ಆದರೆ ಎಲ್ಲದಕ್ಕೂ ಅವಶ್ಯವಾಗಿದೆ ಒಂದೇ ಒಂದು ನಾಮ. ಆಮೇನ್. ಆ ನಾಮದಿಂದಲೇ ನಾವು ರಕ್ಷಿಸಲ್ಪಟ್ಟೆವು, ಆ ನಾಮದಿಂದಲೇ ನಾವು ಕರೆಯಲ್ಪಟ್ಟೆವು ಅಥವಾ ನಾವು ಐಡೆಂಟಿಫೈ ಪಟ್ಟವರಾಗಿದ್ದೇವೆ. ಯೇಸು ಎಂಬ ನಾಮ ನಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಆ ನಾಮವನ್ನು ಬಿಟ್ಟರೆ ಬೇರೆ ಯಾವ ನಾಮ ನಮಗೆ ಇಲ್ಲ. ಅದೇ ಶ್ರೇಷ್ಠವಾದ ನಾಮ. ಅದರ ಮಹತ್ವವನ್ನು ತಿಳಿದುಕೊಂಡು ಪ್ರಾರ್ಥನೆ ಮಾಡುವಾಗ ಖಂಡಿತ ಬಿಡುಗಡೆಯನ್ನು ನೋಡಬಹುದು, ಖಂಡಿತ ಬದಲಾವಣೆಯನ್ನು ನೋಡಬಹುದು, ಖಂಡಿತ ಅದ್ಭುತವನ್ನು ನೋಡಬಹುದು, ಖಂಡಿತ ನಮ್ಮ ಜೀವನ ಬದಲಾಗುವುದು, ಖಂಡಿತ ನಮ್ಮ ರೋಗಗಳು ವಾಸಿಯಾಗುವುದು. ಹಲ್ಲೆಲೂಯಾ. ಈ ಒಂದು ಧೈರ್ಯ, ಈ ಒಂದು ನಂಬಿಕೆ ನಮ್ಮ ಜೀವನದಲ್ಲಿ ಹುಟ್ಟಲಿ. ಈ ಒಂದು ನಂಬಿಕೆ ನಮ್ಮ ಜೀವನ ಈ ಸಮಯದಲ್ಲಿ ಬರಲಿ. ಈ ಪ್ರಾರ್ಥನೆ ವೇಳೆಯಲ್ಲಿ ವಾಕ್ಯ ಕೇಳುತ್ತಾ ಇರುವಾಗಲೇ ಯೇಸುವಿನ ನಾಮದಲ್ಲಿ ನಮಗೆ ಇನ್ನೂ ಒಂದು ಜಾಸ್ತಿಯಾದ ವೈರಾಗ್ಯ ಬರಲಿ. ಯೇಸುವಿನ ನಾಮವನ್ನು ಹಿಡಿದು ನಾನು ಪ್ರಾರ್ಥಿಸುವೆನು, ಯೇಸುವಿನ ನಾಮವನ್ನು ಹಿಡಿದು ನಾನು ಹೇಳಿ ನನ್ನ ಜೀವನದಲ್ಲಿ ಜಯ ಸಾಧಿಸುವೆನು. ಯೇಸುವಿನ ನಾಮದಿಂದಲೇ ನಾನು ಹೋಗುವೆನು. ಯೇಸುವನ್ನು ಮುಂದಿಟ್ಟು ಯೇಸುವಿನ ನಾಮದಲ್ಲಿ ನಾನು ಎಲ್ಲವನ್ನು ಮಾಡಿ ಮುಗಿಸುವೆನು ಎಂಬುದಾಗಿ ಆ ಒಂದು ವಿಶ್ವಾಸವನ್ನು ತಂದುಕೊಳ್ಳೋಣ. ಹಲ್ಲೆಲೂಯಾ. ಆ ನಿರೀಕ್ಷೆಯನ್ನು ತಂದುಕೊಳ್ಳೋಣ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಹಾನನ ಪುಸ್ತಕ 14ನೇ ಅಧ್ಯಾಯ 13-14 ವಾಕ್ಯ. ಬುಕ್ ಆಫ್ ಜಾನ್ ಚಾಪ್ಟರ್ 14 ವರ್ಸ್ 13 and 14. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆಯುಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವನು. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನೀವು ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ನೋಡಿ ನೇರವಾಗಿ ಹೇಳುತ್ತಾ ಇದ್ದಾರೆ, ನೀವು ಯೇಸುವಿನ ನಾಮದಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹಲ್ಲೆಲೂಯಾ. ತಂದೆಯ ನಾಮ ಮಹಿಮೆ ಪಡುವಂತೆ, ತಂದೆಗೆ ಮಹಿಮೆಯಾಗುವಂತೆ, ಮಗನ ಮುಖಾಂತರ ಮಹಿಮೆಯಾಗುವಂತೆ ಮಗನಾದ ಯೇಸು ಕ್ರಿಸ್ತನ ನಾಮ ನಮಗೆ ಕೊಡಲ್ಪಟ್ಟಿದೆ. ಆ ಯೇಸು ಕ್ರಿಸ್ತನು ಎಂಬ ಮಗನು, ಆ ಕುಮಾರನ ಹೆಸರನ್ನು ಹೇಳುವಾಗ ತಂದೆಗೆ ತುಂಬ ಸಂತೋಷ, ತಂದೆಗೆ ತುಂಬ ಒಂದು ಮೆಚ್ಚುಗೆ, ತಂದೆಗೆ ತುಂಬ ಉತ್ಸಾಹ. ಹಲ್ಲೆಲೂಯಾ. ತುಂಬ ಇಷ್ಟವಾದ ಹೆಸರು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ತನ್ನ ಮಗನ ಹೆಸರನ್ನು ಹೇಳುವಾಗಲೇ ಆ ತಂದೆಯಾದ ದೇವರು ಎದ್ದು ನಿಂತುಕೊಳ್ಳುತ್ತಾರೆ.
ಹಾಲೆಲೂಯ. ಸೈತಾನನು ಗಡಗಡನೆ ನಡುಗುತ್ತಾನೆ. ಪರಿಸ್ಥಿತಿಗಳು ತಣ್ಣಗಾಗುತ್ತದೆ. ಪರಿಸ್ಥಿತಿಗಳು ಎಲ್ಲವೂ ಹಾಲೆಲೂಯ ಕೊನೆಯಾಗುತ್ತದೆ. ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬದಲಾಗಲಿಕ್ಕೆ ಅದು ಶುರು ಮಾಡುತ್ತದೆ. ಹಾಲೆಲೂಯ. ಓ ಹಾಲೆಲೂಯ. ಇಲ್ಲಿ ಬೈಬಲ್ ಹೇಳುತ್ತಾ ಇದೆ, ತಂದೆಯೇ ಮಹಿಮೆಯಾಗುವಂತೆ, ಕುಮಾರನಲ್ಲಿ ಮಹಿಮೆಯಾಗುವಂತೆ ಅವರು ಯೇಸುವಿನ ನಾಮವನ್ನು ನಾವು ಉಚ್ಚರಿಸುವಾಗ, ಪ್ರಾರ್ಥಿಸುವಾಗ, ನಂಬುವಾಗ, ಅರಿಕೆ ಮಾಡುವಾಗ ಪರಲೋಕದಲ್ಲಿರುವ ದೇವರು ಎದ್ದು ನಿಂತುಕೊಂಡು ಅದ್ಭುತಗಳನ್ನು ಮಾಡುತ್ತಾರೆ, ನೆರವೇರಿಸುತ್ತಾರೆ, ಈಡೇರಿಸುತ್ತಾರೆ, ಉತ್ತರ ಕೊಡುತ್ತಾರೆ. ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತೀರೋ ಅಲ್ಲಿ ನಾನು ಇರುವೆನು ಎಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ. ಯೇಸು ಎಂಬ ಹೆಸರಿನಲ್ಲಿ ನಾವು ಏನು ಮಾಡಿದರೂ ಕೂಡ ಅದು ಸಾರ್ಥಕವಾದದ್ದು, ಅದು ಪ್ರತಿಫಲ ತರುವಂಥದ್ದಾಗಿದೆ, ಅದರಲ್ಲಿ ಜಯವಿದೆ, ಅದು ಸಾರ್ಥಕವಾಗಿರುತ್ತದೆ, ಅದು ವ್ಯರ್ಥವಾಗಿ ಹೋಗುವುದಿಲ್ಲ, ಅದು ನಿರರ್ಥಕವಾಗುವುದಿಲ್ಲ. ಅಂತಹ ಪ್ರಾರ್ಥನೆ, ಅಂತಹ ನಂಬಿಕೆಯ ಅರಿಕೆ ಅದು ನಿರರ್ಥಕವಾಗುವುದಿಲ್ಲ, ಅದು ನಿಂತು ಹೋಗುವುದಿಲ್ಲ, ಅದು ಅಡ್ಡಿಯಾಗುವುದಿಲ್ಲ. ಯೇಸುವಿನ ನಾಮ ಹೇಳುವಾಗ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಹಾಲೆಲೂಯ. ಯೇಸುವಿನ ನಾಮದಲ್ಲಿ ನಾವು ಏನು ಮಾಡಿದರೂ ಕೂಡ ತಂದೆಗೆ ಅದು ಇಷ್ಟವಾದ ಕಾರ್ಯವಾಗಿದೆ. ಒಂದು ಚಿಕ್ಕ ಮಗುವನು ಮತ್ತಾಯನು 18ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ಓದಿ ನೋಡುವಾಗ ಅಲ್ಲಿ ಬೈಬಲ್ ಹೇಳುತ್ತಾ ಇದೆ, ಆ ತಂದೆಯ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ಒಂದು ಚಿಕ್ಕ ಮಗುವನ್ನು ನಾವು ಅಂಗೀಕಾರ ಮಾಡುವಾಗ, ಸ್ವೀಕರಿಸುವಾಗ ದೇವರನ್ನೇ ಸ್ವೀಕರಿಸಿದ ಹಾಗೆ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ. ಇಫ್ ಎನಿ ಒನ್ ರಿಸೀವ್ಸ್ ಅ ಲಿಟಲ್ ಚೈಲ್ಡ್ ಇನ್ ಮೈ ನೇಮ್ ದೆನ್ ಹಿ ರಿಸೀವ್ಸ್ ಮೀ. ಒಂದು ಚಿಕ್ಕ ಮಗುವನ್ನು ದೇವರ ಹೆಸರಿನಲ್ಲಿ ಸ್ವೀಕಾರ ಮಾಡುವಾಗ, ಅಥವಾ ಒಂದು ಗ್ಲಾಸ್ ನೀರು ಕೊಡುವಾಗ, ಯೇಸುವಿನ ನಾಮದಲ್ಲಿ ನಾವು ಕೊಡುವಾಗ, ಯೇಸುವಿನ ನಾಮಕ್ಕಾಗಿ ಕೊಡುವಾಗ, ಹಾಲೆಲೂಯ, ಅದು ದೇವರಿಗೆ ಮಾಡಿದ ಒಂದು ದೊಡ್ಡ ಮಹತ್ ಕಾರ್ಯವಾಗಿದೆ. ಅದು ದೇವರ ಕಣ್ಣುಗಳಲ್ಲಿ ದೊಡ್ಡ ವಿಷಯವಾಗಿದೆ. ದೇವರನ್ನೇ ಸ್ವೀಕಾರ ಮಾಡ್ದಂಗಿದೆ, ದೇವರನ್ನೇ ಅಂಗೀಕಾರ ಮಾಡ್ದಂಗೆ ಅದೇ. ಹಾಲೆಲೂಯ. ಚಿಕ್ಕವರಿಗೆ, ಬಡವರಿಗೆ, ದೀನರಿಗೆ ಮಾಡುವ ಕಾರ್ಯವೆಲ್ಲವೂ ದೇವರಿಗೆ ಮಾಡಿದಕ್ಕೆ ಸಮಾನವಾಗಿದೆ. ಆದ್ದರಿಂದ ತನ್ನ ನಾಮದ ಮಹತ್ವವನ್ನು ಅರಿತುಕೊಳ್ಳುವಾಗ, ಆತನ ನಾಮದ ಮಹತ್ವ ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ತರಬೇಕು. ನಮ್ಮ ಪರಿಸ್ಥಿತಿಯಲ್ಲಿ ಅದನ್ನು ರೂಪಕ್ಕೆ ತರಬೇಕು. ದೇವರ ನಾಮ ಗೊತ್ತು, ದೇವರ ನಾಮದಲ್ಲಿ ಶಕ್ತಿ ಇದೆ ಎಂಬುದಾಗಿ ನಮಗೆ ಗೊತ್ತು. ಆದರೂ ಅದನ್ನು ಉಪಯೋಗ ಮಾಡದೆ, ಅದನ್ನು ಬಳಸದೆ, ಸರಿಯಾದ ರೀತಿಯಲ್ಲಿ ಬಳಸದೇ ಇರುವಾಗ ಇನ್ನೂ ಹಲವಾರು ಸಾರಿ ದುರುಪಯೋಗ ಮಾಡುತ್ತೇವೆ. ಯೇಸುವಿನ ನಾಮವನ್ನು ಹೇಳಿ ದುರುಪಯೋಗ ಮಾಡುತ್ತೇವೆ, ಅಥವಾ ಅದನ್ನು ನಾವು ಸುಳ್ಳಾಗಿ ಹೇಳುತ್ತೇವೆ, ಸುಳ್ಳಾದ ಕಾರ್ಯಗಳಿಗೆ ಅದನ್ನು ಉಪಯೋಗಿಸುತ್ತೇವೆ, ಬಳಸುತ್ತೇವೆ, ಅಥವಾ ಅದನ್ನು ವ್ಯಾನಿಟಿ ಅಂದರೆ ಒಂದು ತಪ್ಪಾದ ರೀತಿಯಲ್ಲಿ ಯೂಸ್ಲೆಸ್ ಕಾರ್ಯಗಳಿಗೋಸ್ಕರ, ಲೌಕಿಕವಾದ ಕಾರ್ಯಗಳಿಗೋಸ್ಕರ ನಾವು ದೇವರ ನಾಮವನ್ನು ಉಪಯೋಗ ಮಾಡಬಾರದು. ದೇವರ ನಾಮವನ್ನು ಹೇಳಿ ಸುಳ್ಳು ಮಾತನಾಡಬಾರದು. ದೇವರ ಹೆಸರನ್ನು ಹೇಳಿ ನಾವು ಯಾರಿಗೂ ಮೋಸ ಮಾಡಬಾರದು. ಅದು ದೇವರಿಗೆ ಇಷ್ಟವಿಲ್ಲದ ಕಾರ್ಯವಾಗಿದೆ. ತನ್ನ ಹೆಸರನ್ನು ಯಾರು ದುರುಪಯೋಗ ಮಾಡಬಾರದೆಂಬುದಾಗಿ ಬೈಬಲ್ ಹೇಳುತ್ತಾ ಇದೆ, ನಮಗೆ ಎಚ್ಚರಿಸುತ್ತಾ ಇದೆ. ಆದ್ದರಿಂದ ದೇವರ ನಾಮವನ್ನು ನಾವು ದೇವರ ಮಹಿಮೆಗಾಗಿ, ಪ್ರಯೋಜನವಾಗಿ ನಾವು ಉಪಯೋಗಿಸುವಾಗ, ಒಳ್ಳೆಯದಕ್ಕಾಗಿ ಉಪಯೋಗ ಮಾಡುವಾಗ ಖಂಡಿತ ದೇವರ ನಾಮ ಮಹಿಮೆ ಪಡುತ್ತದೆ. ಹಾಲೆಲೂಯ. ನಾವು ಏನು ಮಾಡಿದರೂ ದೇವರ ನಾಮದ ಮಹಿಮೆಗಾಗಿ ಮಾಡಬೇಕೆಂಬುದಾಗಿ ಬೈಬಲ್ ಕಲಿಸಿಕೊಡುತ್ತಾ ಇದೆ. ದೇವರ ಹೆಸರಲ್ಲಿ ನೀವು ಮಾಡುವ ಒಂದೊಂದು ಒಳ್ಳೆಯ ಕಾರ್ಯಗಳಿಗೂ ಖಂಡಿತ ಪ್ರತಿಫಲ ಇದೆ. ನೀವು ಮಾಡುವ ಒಂದೊಂದು ಮೇಲಾದ ಕಾರ್ಯಗಳಿಗೆ, ಮೇಲುಗಳಿಗೆ, ಇತರರಿಗೆ ನೀವು ಮಾಡುವ ಒಂದೊಂದು ಕಾರ್ಯ ನೋಡಿರಿ, ಅವರು ನಿಮಗೆ ಏನೂ ಒಳ್ಳೆಯದು ಮಾಡದೆ ಹೋದರೂ ಕೂಡ, ಅವರಿಂದ ನಿಮಗೆ ಏನೂ ಪ್ರಯೋಜನ ಇಲ್ಲದೆ ಇದ್ದರೂ ಕೂಡ, ಅವರಿಂದ ನಿಮಗೆ ಬರೀ ಕೇಡು ಬಂದಿದ್ದರೂ ಕೂಡ, ದೇವರ ನಾಮಕ್ಕೋಸ್ಕರ, ದೇವರ ಹೆಸರಿನಲ್ಲಿ ನೀವು ಒಳ್ಳೆಯದನ್ನು ಅವರಿಗೆ ಮಾಡುವಾಗ, ನೀವು ಮಾಡುವ ಚಿಕ್ಕ ವಿಷಯ, ಒಂದು ಹೊತ್ತು ಊಟ ಕೊಟ್ಟಿರಬಹುದು, ಒಂದು ಲೋಟ ಕಾಫಿ ಕೊಟ್ಟಿರಬಹುದು, ಅಥವಾ ನೀವು ಒಂದು ವಿಷಯದಲ್ಲಿ ಅವರಿಗೆ ಆಧರಣೆಯಾದ ಮಾತುಗಳನ್ನು ಹೇಳಿರಬಹುದು, ಸಮಾಧಾನ ಪಡಿಸಿರಬಹುದು, ದೇವರ ನಾಮದಿಂದ ಅದು ವಾಪಸ್ ಬರುವಾಗ ದೇವರು ಅದನ್ನು ನಿಮಗೆ ಪ್ರತಿಫಲ ಕೊಡುತ್ತಾರೆ. ಗಾಡ್ ವಿಲ್ ರಿವಾರ್ಡ್ ಯು. ಹಲ್ಲೆಲೂಯಾ. ಗಾಡ್ ವಿಲ್ ಬ್ಲೆಸ್ ಯು. ಹಿ ವಿಲ್ ರಿಮೆಂಬರ್. ಆತನು ನೀವು ಮಾಡಿದ ಒಳ್ಳೆಯ ಕಾರ್ಯವನ್ನು ನೆನಪಿನಲ್ಲಿಟ್ಟುಕೊಂಡು, ಮನುಷ್ಯರು ಮರೆತರೂ ಕೂಡ ದೇವರು ನೆನಪಿನಲ್ಲಿ ಇಟ್ಟುಕೊಂಡು, ಹಲ್ಲೆಲೂಯಾ, ನಿಮಗೆ ಅದಕ್ಕೆ ಪ್ರತಿಫಲವಾಗಿ
ಅದ್ಭುತವಾದ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ನಡೆಸುತ್ತಾರೆ. ನಿಮಗೆ ಯಾವ ಕೊರತೆ ಬರುವುದಕ್ಕೆ ದೇವರು ಬಿಡುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದು ಮಾತ್ರವಲ್ಲದೆ ನಾವು ನೋಡುತ್ತಾ ಇದ್ದೇವೆ, ದಾವೀದನು ತನ್ನ ಜೀವನದಲ್ಲಿ ಬಂದ ಒಂದು ದೊಡ್ಡ ಒಂದು ಹೋರಾಟದಲ್ಲಿ ಒಂದು ದೊಡ್ಡ ಸವಾಲ್ ಮುಂದೆ, ದೊಡ್ಡ ಒಂದು ರಾಕ್ಷಸನ ಮುಂದೆ ನಿಂತಾಗ ಅವನಿಗೆ ಕೆಲಸಕ್ಕೆ ಬಂದಿದ್ದು ಏನು ಗೊತ್ತಾ? ಆಯುಧಗಳು ಅಲ್ಲ, ಅವನ ವಸ್ತ್ರಧಾರಣೆ ಅಲ್ಲ, ಅವನ ಕುರುಬನ ಕೆಲಸ ಅಲ್ಲ. ಹಲ್ಲೆಲೂಯಾ. ಅವನು ಒಂದು ಕರಡಿಯನ್ನು ಕೊಂದಿದ್ದನು, ಒಂದು ಸಿಂಹವನ್ನು ಕೊಂದಿದ್ದನು, ಹರಿದು ಹಾಕಿದ್ದನು. ತನ್ನಲ್ಲಿದ್ದ ತನ್ನಲ್ಲಿದ್ದ ಒಂದು ಬಲ ಅಥವಾ ಜ್ಞಾನ ಅಥವಾ ಚುರುಕುತನ ಅಥವಾ ವೇಗದಿಂದ. ಆದರೆ ಒಂದು ಸಾರಿ ಗೋಲಿಯಾತನು ಬಂದು ಗರ್ಜಿಸುತ್ತಾ ಇರುವಾಗ, ಹೀಯಾಳಿಸುತ್ತಾ ಇರುವಾಗ, ಇಡೀ ದೇಶಕ್ಕೆ ಭಯ ಭ್ರಾಂತಿಯನ್ನು ಮಾಡುತ್ತಾ ಇದ್ದಾಗ, ಆ ಸಮಯದಲ್ಲಿ ಆ ರಾಕ್ಷಸನನ್ನು ಎದುರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆ ದೇಶದ ಅರಸನಿಂದಲೂ ಸಾಧ್ಯವಾಗಲಿಲ್ಲ, ಆ ದೇಶದ ಸೈನಿಕರಿಂದ ಸಾಧ್ಯವಾಗಲಿಲ್ಲ. ಆದರೆ ಈ ದಾವೀದನು ಕುರುಬನು ಬಂದು ಅಲ್ಲಿ ನಿಂತಾಗ ಅವನ ಒಳಗಡೆ ಒಂದು ಛಲ, ಅವನ ನಂಬಿಕೆ ದೊಡ್ಡದಾಯಿತು. ಅವನ ನಂಬಿಕೆ ಯಾರ ಮೇಲಿತ್ತು? ತನ್ನ ಆಯುಧಗಳ ಮೇಲೆ ಅಲ್ಲ, ತನ್ನ ಕಸಬಿನ ಮೇಲೆ ಅಲ್ಲ, ಹಲ್ಲೆಲೂಯಾ, ತನ್ನಗಿದ್ದ ಶಕ್ತಿಯ ಮೇಲೆ ಎಲ್ಲ. ಅವನು ತನ್ನ ಭರವಸೆ, ತನ್ನ ನಂಬಿಕೆ, ತನ್ನ ಆ ವೈರಾಗ್ಯವನ್ನು ಯೇಸುವಿನ ನಾಮದಲ್ಲಿ ಇಟ್ಟನು. ಹಲ್ಲೆಲೂಯಾ. ಅವನಿಗೆ ಯೇಸುವಿನ ನಾಮವನ್ನು ಆಯುಧವಾಗಿ ಬಳಸಿದರು. ಅವನು ಯೇಸುವಿನ ನಾಮವನ್ನು ಹೇಳುವಾಗ, ಹಲ್ಲೆಲೂಯಾ, ಆ ಗೋಲಿಯಾತನು ಬಿದ್ದು ಹೋದನು ಎಂಬುದಾಗಿ ಅವನಿಗೆ ಉಪಯೋಗಕ್ಕೆ ಬಂದದ್ದು ಯೇಸುವಿನ ನಾಮ. ಹಲ್ಲೆಲೂಯಾ. ಇವತ್ತು ಎಲ್ಲವೂ ಕೂಡ ಫೇಲ್ ಆಗ್ಬೋದು, ಎಲ್ಲವೂ ಕೂಡ ನಿರರ್ಥಕವಾಗಿ ಹೋಗಿರಬಹುದು, ಎಲ್ಲವೂ ಕೈ ಕೊಟ್ಟಿರಬಹುದು. ಆದರೆ ಯೇಸುವಿನ ನಾಮ ಮಾತ್ರ ಬರಿಯಾಗಿ ಹೋಗುವುದಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ಹೋರಾಟಕ್ಕಾಗಿ ಅಥವಾ ಒಂದು ಸವಾಲು ಅಥವಾ ಒಂದು ರಾಕ್ಷಸ ಅಥವಾ ಒಂದು ಯುದ್ಧ ನಿಮ್ಮ ಮುಂದೆ ನಿಂತಿರಬಹುದು, ಅಥವಾ ಒಂದು ದೊಡ್ಡ ಗೋಡೆ ಅಥವಾ ಒಂದು ದೊಡ್ಡ ಪರ್ವತ ನಿಮ್ಮ ಮುಂದೆ ಅಡ್ಡಿಯಾಗಿ ನಿಂತರೂ ಕೂಡ ನಿಮಗೆ ಉಪಯೋಗಕ್ಕೆ ಬರುವುದು, ನಿಮಗೆ ಸಹಾಯ ಬರುವುದು ದೇವರ ನಾಮದಿಂದಲೇ, ಯೆಹೋವನಿಂದಲೇ. ಹಲ್ಲೆಲೂಯಾ. ಯೆಹೋವನು ಸೇನಾಧೀಶ್ವರನಾದ ಯೆಹೋವನಾಗಿದ್ದಾರೆ. ದೇವರು ಸೇನೆಗಳ ಒಡೆಯರಾಗಿದ್ದಾರೆ, ರಾಯಭಟ್ಟರಾಗಿದ್ದಾರೆ, ಯುದ್ಧ ಭಟ್ಟರಾಗಿದ್ದಾರೆ. ಹಲ್ಲೆಲೂಯಾ. ಆದ ಕಾರಣ ಆತನ ಹೆಸರನ್ನು ಹೇಳುವಾಗ, ಹಲ್ಲೆಲೂಯಾ, ಆಕಾಶ ಭೂಮಿ ಪರ್ವತಗಳು ಎಲ್ಲವೂ ಹಲ್ಲೆಲೂಯಾ ನಡುಗುತ್ತದೆ, ನೆಲ ಸಮಾನವಾಗುತ್ತದೆ, ಅವುಗಳು ಕೆಡವಲ್ಪಡುತ್ತದೆ, ಅವುಗಳು ಎಲ್ಲ ಸಮಭೂಮಿ ಆಗುತ್ತದೆ. ಆಮೇನ್. ದೇವರ ನಾಮದಲ್ಲಿ, ದೇವರ ಹೆಸರಿನಲ್ಲಿ ಎಲ್ಲ ದೆವ್ವಗಳು, ರೋಗದ ಬಂಧನಗಳು, ಎಲ್ಲ ರೀತಿಯಾದ ರೋಗಗಳು, ಎಲ್ಲ ರೀತಿಯಾದ ಬೇನೆಗಳು, ಎಲ್ಲ ರೀತಿಯಾದ ಒಂದು ಅನಾರೋಗ್ಯಗಳು ಈ ಯೇಸುವಿನ ನಾಮದ ಮುಂದೆ ಅವುಗಳು ಒಣಗಿ ಹೋಗುತ್ತದೆ. ಹಲ್ಲೆಲೂಯಾ. ರೋಗಗಳು ಒಣಗಿ ಹೋಗುತ್ತದೆ. ರೋಗಗಳನ್ನು ಉಂಟು ಮಾಡುವ ಅಣುಗಳು ಸತ್ತು ಹೋಗುತ್ತದೆ. ಕ್ಯಾನ್ಸರ್ ಅಣುಗಳು ಸತ್ತು ಹೋಗುತ್ತದೆ. ಅದು ಆ ಒಂದು ಕಾರ್ಯಾಚರಣೆ ಅಂದರೆ ನಮ್ಮ ಒಳಗಡೆ, ನಮ್ಮ ಬಾಡಿ ಒಳಗಡೆ ನಡೆಯುತ್ತಾ ಇರುವ ಎಲ್ಲ ಏರುಪೇರುಗಳು, ಅಬ್ನಾರ್ಮ್ಯಾಲಿಟೀಸ್, ಅಲ್ಲಿ ಒಳಗಡೆ ಇರುವ ಎಲ್ಲವೂ ಕಾರ್ಯಗಳು, ರೋಗದ ವಿಷಯವಾದ ಕಾರ್ಯ ಇರ್ಬೋದು, ಅನಾರೋಗ್ಯದ ಕಾರ್ಯಗಳು ನಮ್ಮ ಶರೀರವನ್ನು ಆಕ್ರಮಣ ಮಾಡಿ ನಮ್ಮನ್ನು ಬೇನೆಗೆ ಒಳಪಡಿಸಿ ನಮ್ಮನ್ನು ತಿನ್ನುತ್ತಾ ಇರುವುದಾದರೆ ಯೇಸುವಿನ ನಾಮದಲ್ಲಿ ಅವೆಲ್ಲವೂ ಲಯವಾಗುತ್ತದೆ. ಯೇಸುವಿನ ನಾಮದಲ್ಲಿ ಅವೆಲ್ಲವೂ ವಾಸಿಯಾಗುತ್ತದೆ. ಆ ಎಲ್ಲವೂ ಬದಲಾವಣೆಗೆ ಒಳಗಾಗುತ್ತದೆ, ಬದಲಿಯಾಗುತ್ತಾ ಹೋಗುತ್ತದೆ. ಯೇಸು 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 ಎಂಬುದಾಗಿ ನಾವು ಹೇಳುವಾಗ ಯೇಸುವಿನ ಆ ನಾಮದಲ್ಲಿರುವಂತಹ ಜೀವ, ಅದರಲ್ಲಿರುವಂತಹ ಶಕ್ತಿ, ರೋಗವನ್ನು ವಾಸಿ ಮಾಡುವಂತಹ ಶಕ್ತಿ ನಮ್ಮ ಶರೀರದ ಒಂದೊಂದು ಅಂಗಗಳಲ್ಲಿಯೂ, ಒಂದೊಂದು ಅಣುಗಳಲ್ಲಿಯೂ, ಒಂದೊಂದು ರಕ್ತನಾಳಗಳಲ್ಲಿಯೂ, ಹಲ್ಲೆಲೂಯಾ, ಜಾಯಿಂಟ್ಗಳಲ್ಲಿಯೂ, ಎಲುಬುಗಳಲ್ಲಿಯೂ ಆ ಶಕ್ತಿ ಹೋಗಿ ಅದನ್ನು ಬಿಡುಗಡೆ ಮಾಡುತ್ತದೆ, ನಮ್ಮನ್ನು ತಪ್ಪಿಸುತ್ತದೆ. ಮರಣದಿಂದ ನಮ್ಮನ್ನು ತಪ್ಪಿಸುವಂಥ ಒಂದೇ ನಾಮ ಅದು ಯೇಸುವಿನ ನಾಮವಾಗಿದೆ. ಹಲ್ಲೆಲೂಯಾ. ಯಾಕಂದರೆ ಯೇಸು ಎಂಬ ನಾಮ, ಯೇಸು ಅನ್ನುವರು ಆ ಮರಣವನ್ನು ಗೆದ್ದವರಾಗಿದ್ದಾರೆ, ಪಾತಾಳವನ್ನು ಗೆದ್ದವರಾಗಿದ್ದಾರೆ, ಪಾಪ ಮಾಡದೆ ಪಾಪವನ್ನು ಗೆದ್ದವರಾಗಿದ್ದಾರೆ. ಹಲ್ಲೆಲೂಯಾ. ಅದನ್ನು ಒಂದು ವಾಕ್ಯ ಕೂಡ ನಾವು ಓದಿಕೊಳ್ಳೋಣ. ಫಿಲಿಪಿಯರ್ 2ನೇ ಅಧ್ಯಾಯ 9ರಿಂದ ಓದಿ ನೋಡೋಣ. ಫಿಲಿಪಿಯನ್ಸ್ ಚಾಪ್ಟರ್ 2 ಫ್ರಮ್ ವರ್ಸ್ 9 ಆನ್ವರ್ಡ್ಸ್. ಫಿಲಿಪಿಯರ್ 2ನೇ ಅಧ್ಯಾಯ 9ರಿಂದ ಓದೋಣ. ಈ ಕಾರಣದಿಂದ
ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. 9ರಿಂದ ನಾವು ಓದಿದ್ದೇವೆ. ಅದಕ್ಕಿಂತ ಮುಂಚೆ ನಾವು 7:5 ಓದಿ ನೋಡುವಾಗ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೇನೋ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದಲೇ ದೇವರು ಅವರಿಗೆ, ತಂದೆಯಾದ ದೇವರು ಯೇಸುವಿಗೆ ಅತೀ ಉನ್ನತವಾದ ಸ್ಥಾನ, ಅತೀ ಉನ್ನತವಾದ ಶ್ರೇಷ್ಠವಾದ ನಾಮವನ್ನು ಅವರಿಗೆ ಕೊಟ್ಟರು. ಹಲ್ಲೆಲೂಯಾ. ಡಿಕ್ಲೇರ್ ಮಾಡಿದರು, ಯೇಸುವಿನ ನಾಮ ಬೆಸ್ಟ್, ಅಂದರೆ ಹೈಯೆಸ್ಟ್ ನಾಮ. ಆ ನಾಮದಲ್ಲಿ ನೀವು ಏನೇನು ಬೇಡಿಕೊಳ್ಳ್ರಿ, ಆಕಾಶದಲ್ಲಿ ಇರಲಿ, ಭೂಮಿಯಲ್ಲಿ ಇರಲಿ, ಪಾತಾಳದಲ್ಲಿ ಇರಲಿ, ಯಾವುದೇ ವಿಚಾರವನ್ನು ನೀವು ಈ ಹೆಸರಿನಲ್ಲಿ ಕೇಳಿಕೊಳ್ಳುವಾಗ, ಈ ಅಧಿಕಾರವುಳ್ಳ ಹೆಸರು, ಸುಮ್ಮನೆ ಬರಲಿಲ್ಲ ಈ ಅಧಿಕಾರ, ಸುಮ್ಮನೆ ಬರಲಿಲ್ಲ ಈ ಸ್ಥಾನ, ಸುಮ್ಮನೆ ಬರಲಿಲ್ಲ ಈ ಶ್ರೇಷ್ಠವಾದ ಪದವಿ. ಯಾವ ರೀತಿ ಬಂತು? ಅವರು ಮನುಷ್ಯದ ಆಕಾರದಲ್ಲಿ ಇದ್ದರೂ ಕೂಡ, ಮನುಷ್ಯರಿಗೆ ಸದೃಶ್ಯವಾಗಿದ್ದರೂ ಕೂಡ, ಮಾಂಸದಲ್ಲಿ ಬಂದರೂ ಕೂಡ ಅವರು ವಿಧೇಯರಾದರು, ತಮ್ಮನ್ನು ತಗ್ಗಿಸಿಕೊಂಡರು, ತಮ್ಮನ್ನು ಬರಿದು ಮಾಡಿಕೊಂಡರು. ಹಿ ಹಂಬಲ್ಡ್ ಹಿಮ್ಸೆಲ್ಫ್, ಹಿ ಬಿಕೇಮ್ ಸಬ್ಮಿಸಿವ್, ಹಿ ಎಂಪ್ಟೀಡ್ ಹಿಮ್ಸೆಲ್ಫ್. ಆತನು ತನ್ನನ್ನು ಬರಿದು ಮಾಡಿದನು. ಈ ಎಂಪ್ಟೀಡ್, ಆತನು ದೇವರಿಗೆ ಸಮವಾಗಿದ್ದನು, ದೇವರ ಬಲಗಡೆಯಲ್ಲಿದ್ದನು. ಆದರೆ ಅದನ್ನೆಲ್ಲವನ್ನು ಬಿಟ್ಟು ಕೆಳಗಡೆ ಭೂಮಿಗೆ ಇಳಿದು ಬಂದು ತಗ್ಗಿಸಿಕೊಂಡು ಮರಣದ ಪರ್ಯಂತ, ಶಿಲುಬೆಗೆ ಮರಣ ಪರ್ಯಂತ ವಿಧೇಯನಾದನು. ಹಿ ಒಬೇಡ್, ಹಿ ಬಿಕೇಮ್ ಒಬೀಡಿಯಂಟ್. ಹಾಲೆಲೂಯಾ, ಹಾಲೆಲೂಯಾ. ಈ ದೇವರ ಮಗನು, ಹಾಲೆಲೂಯಾ, ದೇವರಿಗೆ ಸಮಾನವಾದ ಯೇಸು ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡು ವಿಧೇಯನಾಗಿ ಬರಿದು ಮಾಡಿಕೊಂಡು ಇಷ್ಟೆಲ್ಲ ತ್ಯಾಗ ಮಾಡಿ, ಇಷ್ಟೆಲ್ಲ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ತನ್ನ ರಕ್ತವನ್ನು ಚೆಲ್ಲಿ ಈ ಹೆಸರನ್ನು ಗಳಿಸಿದ್ದಾರೆ. ಈ ಹೆಸರನ್ನು, ಈ ಮಹೋನ್ನತವಾದ ಅಧಿಕಾರವನ್ನು, ಹಲ್ಲೆಲೂಯಾ, ಈ ಹೆಸರಿನ ಮಹಿಮೆಯನ್ನು ಹಲ್ಲೆಲೂಯಾ ಗಳಿಸಿಕೊಂಡಿದ್ದಾರೆ. ಸಾಧಾರಣವಾಗಿ ಅಲ್ಲ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಹೆಸರಿಡಬೇಕಾದರೆ, ನಮ್ಮ ಮನೆಗಳಿಗೆ, ನಮ್ಮ ಅಪಾರ್ಟ್ಮೆಂಟ್ಗಳಿಗೆ ಹೆಸರಿಡಬೇಕಾದರೆ ಸಾಧಾರಣವಾಗಿ, ಸುಲಭವಾಗಿ ನಾವು ಬೆಸ್ಟ್ ಆದ ರೀತಿಯಲ್ಲಿ ಹುಡುಕಿ ಅರ್ಥಪೂರ್ವಕವಾಗಿ ಹೆಸರನ್ನು ಇಡುತ್ತೇವೆ. ಆದರೆ ಯೇಸು ಕ್ರಿಸ್ತನು ಎಲ್ಲ ಮಹಿಮೆಯುಳ್ಳವನು, ಎಲ್ಲ ಶ್ರೇಷ್ಠವಾದ ಪದವಿಯಲ್ಲಿ ಇದ್ದವರು. ಆದರೆ ಆ ಸಿಂಹಾಸನದ ಪದವಿಯನ್ನು, ಆ ಐಶ್ವರ್ಯವನ್ನು ಬಿಟ್ಟು ಬರಿದು ಮಾಡಿಕೊಂಡು ತಗ್ಗಿಸಿಕೊಂಡು ವಿಧೇಯನಾಗಿ ಮರಣವನ್ನು ಹೊಂದಿ ತ್ಯಾಗದಿಂದಲೂ ಯಜ್ಞದಿಂದಲೂ ಸಂಪಾದನೆ ಮಾಡಿಕೊಂಡ ಈ ಹೆಸರು ಸಾಧಾರಣವಾದ ಹೆಸರಲ್ಲ. ಹಾಲೆಲೂಯಾ. ಅಸಾಧಾರಣವಾದ ಹೆಸರು, ಅಸಾಧಾರಣವಾದ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಮಾಡುವಂಥದ್ದಾಗಿದೆ. ನಂಬೋಣ, ಅರಿಕೆ ಮಾಡೋಣ. ಯೇಸು, ಯಾವ ಕಷ್ಟ ಬರಲಿ, ಯಾವ ಹಿಂಸೆ ಬರಲಿ, ಯಾವ ಹೋರಾಟ ಬರಲಿ, ಯಾವುದೇ ಭಯ ಭೀತಿ ನಿಮ್ಮನ್ನು ಆವರಿಸಿಕೊಂಡಿದ್ದರೂ ಪರವಾಗಿಲ್ಲ, ಯೇಸು ಎಂಬುದಾಗಿ ಹೇಳುವಾಗ ಆ ಭಯ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಅದನ್ನು ನೀವು ಪರೀಕ್ಷೆ ಮಾಡಿರಿ, ಬೇಕಾದರೆ ಅದನ್ನು ನೀವು ಉಪಯೋಗ ಮಾಡಿರಿ. ಇವತ್ತೇ ಈಗಲೇ ಹೇಳ್ರಿ, ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ ಎಂಬುದಾಗಿ ಉಚ್ಚರಿಸಿರಿ, ಗಟ್ಟಿಯಾಗಿ ಉಚ್ಚರಿಸಿರಿ. ನಿಮ್ಮ ಸುತ್ತಲೂ ಒಂದು ಸಮಾಧಾನ, ನಿಮ್ಮ ಸುತ್ತಲೂ ಒಂದು ಬೆಳಕು, ನಿಮ್ಮ ಸುತ್ತಲೂ ಒಂದು ಬಿಡುಗಡೆಯನ್ನು ನೀವು ಅನುಭವಿಸುವಿರಿ. ಅದನ್ನು ಉಚ್ಚರಿಸುತ್ತಾ ಇರುವಾಗ ನಿಮ್ಮ ಶರೀರದಲ್ಲಿ ಆಗುವ ಬದಲಾವಣೆಗಳನ್ನು ನೀವು ನೋಟ್ ಮಾಡಬಹುದು. ಎಷ್ಟೇ ಕಷ್ಟಗಳು ನಮ್ಮನ್ನು ಸುತ್ತಿಕೊಂಡರೂ ಈ ಒಂದು ನಾಮ ಸಾಕು. ನಮ್ಮ ಬಾಯಲ್ಲಿ ಯೇಸುವಿನ ನಾಮವನ್ನು ಉಚ್ಚರಿಸುವಾಗ ಅದು ಖಡ್ಗವಾಗಿ ಬದಲಾಗುತ್ತದೆ, ಅದು ಒಂದು ಆಯುಧವಾಗಿ ಬದಲಾಗುತ್ತದೆ, ಅದು ಔಷಧವಾಗಿ ಬದಲಾಗುತ್ತದೆ. ಹಾಲೆಲೂಯಾ. ಅದು ನಿಮ್ಮ ಶರೀರವನ್ನು ಮಾತ್ರವಲ್ಲ,
ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ಕುಟುಂಬ, ನಿಮ್ಮ ಪರಿಸ್ಥಿತಿ, ನಿಮ್ಮ ಸೇವೆ, ನಿಮ್ಮ ಎಲ್ಲ ವಿಚಾರದಲ್ಲೂ ಆ ಯೇಸು ಎಂಬ ನಾಮದ ಉಚ್ಚಾರಣೆ, ಬಲವಾದ ಉಚ್ಚಾರಣೆ, ಬಲವಾದ ನಂಬಿಕೆ ಆ ಯೇಸುವಿನ ನಾಮದ ಮೇಲೆ ಇಡ್ರಿ. ಯೇಸುವಿನ ನಾಮವನ್ನು ಧೈರ್ಯವಾಗಿ ಉಪಯೋಗ ಮಾಡ್ರಿ. ನಂಬಿಕೆಯಿಂದಲೂ, ತಾಳ್ಮೆಯಿಂದಲೂ, ಭಕ್ತಿಯಿಂದಲೂ, ಪರಿಶುದ್ಧತೆಯಿಂದಲೂ ಆ ಯೇಸು ಎಂಬ ನಾಮವನ್ನು ಉಚ್ಚರಿಸುವಾಗಲೇ ಅದ್ಭುತ, ಉಚ್ಚರಿಸುವಾಗಲೇ ರೋಗದಿಂದ ಬಿಡುಗಡೆ, ದೆವ್ವಗಳು ಓಡಿ ಹೋಗುತ್ತದೆ. ನಿಮ್ಮ ಶರೀರವನ್ನು ಪೀಡಿಸುವ, ನಿಮ್ಮ ಕುಟುಂಬವನ್ನು ಪೀಡಿಸುವ, ನಿಮ್ಮ ಮಕ್ಕಳನ್ನು ಪೀಡಿಸುವ, ದುರಾಚಾರಕ್ಕೆ ನಡೆಸುವ ಒಂದೊಂದು ದೆವ್ವಗಳು, ಸೈತಾನನ ಕಾರ್ಯಗಳು, ಅಂಧಕಾರದ ಶಕ್ತಿಗಳು ಆ ಯೇಸು ಎಂಬ ನಾಮದಲ್ಲಿ ಲಯವಾಗುತ್ತದೆ, ಒಣಗಿ ಬಿದ್ದು ಬಿಡುತ್ತದೆ, ಪವರ್ಲೆಸ್ ಆಗಿ ಬಿಡುತ್ತದೆ. ಹಾಲೆಲೂಯ. ಇವತ್ತಿನಿಂದ ಈ ಶಕ್ತಿಯುತವಾದ ನಾಮವನ್ನು ಉಪಯೋಗ ಮಾಡುವುದಕ್ಕೆ ಪಳಗಿಕೊಳ್ಳೋಣ, ಮುಂದುವರಿಯೋಣ. ದೇವರು ಈ ನಾಮದಿಂದಲೇ ಎದ್ದು ನಿಂತುಕೊಳ್ಳುತ್ತಾನೆ. ಈ ನಾಮವನ್ನು ಕೇಳುವಾಗ ದೆವ್ವಗಳು ನಡುಗುತ್ತವೆ, ಪಾತಾಳವು ನಡುಗುತ್ತದೆ. ಆದರೆ ಈ ನಾಮವನ್ನು ಹೇಳುವಾಗ, ದೇವರ ಮಕ್ಕಳು ಉಪಯೋಗ ಮಾಡುವಾಗ ಪರಲೋಕ ಎದ್ದು ನಿಂತುಕೊಳ್ಳುತ್ತದೆ. ಹಾಲೆಲೂಯ. ಹೆವೆನ್ ವಿಲ್ ರಿಜಾಯ್ಸ್ when it listens to the mention of the name of Jesus. When you mention the name of Jesus, hallelujah, with all faith, with all your heart, ಪೂರ್ಣ ಮನಸ್ಸಿನಿಂದಲೂ, ಬಲದಿಂದಲೂ, ನಂಬಿಕೆಯಿಂದಲೂ, ಮಾತ್ರವಲ್ಲದೆ ತಿಳುವಳಿಕೆಯಿಂದ. ಯೇಸುವಿನ ನಾಮದಲ್ಲಿ ಎಷ್ಟು ಶಕ್ತಿ ಇದೆ. ಹಲ್ಲೆಲೂಯ. ಈ ತಿಳುವಳಿಕೆ ನಿಮ್ಮಲ್ಲಿ ಬರಲಿ, ಈ ತಿಳುವಳಿಕೆ ನಿಮ್ಮಲ್ಲಿ ಬರಲಿ. ಒಂದು ವೇಳೆ ಕಷ್ಟಗಳನ್ನು ನೋಡಿ ನೋಡಿ ಯೇಸುವಿನ ನಾಮವನ್ನು ಮರೆತು ಬಿಟ್ಟಿದ್ದೀವಾ? ಯೇಸುವಿನ ನಾಮದಲ್ಲಿರುವ ಶಕ್ತಿಯನ್ನು ನಾವು ಮರೆತು ಬಿಟ್ಟಿದ್ದೀವಾ? ಬದಿಗೆ ಇಟ್ಟು ಬಿಟ್ಟಿದ್ದೀವಾ? ಒಂದು ಸೈಡಲ್ಲಿ ಇಟ್ಟು ಬಿಟ್ಟಿದ್ದೀವಾ? ಯೋಚನೆ ಮಾಡಿ ನೋಡೋಣ. ಯೇಸು ಎಂಬ ನಾಮ ಎಲ್ಲ ನಾಮಕ್ಕಿಂತ ಮಿಗಿಲಾದ, ಶ್ರೇಷ್ಠವಾದ, ಉನ್ನತವಾದ, ಸಾಧಾರಣವಾದ ರೀತಿಯಲ್ಲಿ ಅದು ಸಿಗಲಿಲ್ಲ. ಅಸಾಧಾರಣವಾಗಿ ಅದು ಅನೇಕ ತ್ಯಾಗಗಳಿಂದ ಆ ಹೆಸರು, ಆ ಪದವಿ, ಅತಿ ಉನ್ನತವಾದ ಪದವಿ ದೇವರು ಯೇಸು ಸ್ವಾಮಿಗೆ ಕೊಟ್ಟಿದ್ದರು. ಆತನ ಪಾದಗಳ ಕೆಳಗಡೆ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದರು. ಆತನ ಕೈಗಳಲ್ಲಿ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದರು. ಆದ ಕಾರಣ ಎಲ್ಲ ಅಧಿಕಾರ ಇರುವ ಆ ಯೇಸುವಿನ ನಾಮವನ್ನು ನಾವು ಹೇಳಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ಅದು ಪ್ರತ್ಯುತ್ತರವನ್ನು ತರುತ್ತದೆ. ಹಾಲೆಲೂಯ. ಆ ಪ್ರಾರ್ಥನೆ ಬದಲಾವಣೆಯನ್ನು ತರುತ್ತದೆ. ಇವತ್ತು ಏನನ್ನ ಹೇಳಿ ಪ್ರಾರ್ಥನೆ ಮಾಡುತ್ತಾ ಇದ್ದೀವಿ? ಯೋಚನೆ ಮಾಡಿ ನೋಡೋಣ. ಹಾಲೆಲೂಯ. ನಮ್ಮ ಪ್ರಾರ್ಥನೆಯಲ್ಲಿ ಯೇಸುವಿನ ನಾಮವನ್ನು ನಾವು ಉಪಯೋಗ ಮಾಡುತ್ತಾ ಇದ್ದೀವಾ? ಅದರ ಶಕ್ತಿಯನ್ನು ಅರಿತುಕೊಂಡು ಉಚ್ಚರಿಸುತ್ತಾ ಇದ್ದೀವಾ? ನಾವು ಧ್ಯಾನ ಮಾಡೋಣವ, ಒಪ್ಪಿಸಿಕೊಡೋಣ. ದೇವರೇ, ನಿನ್ನ ನಾಮದಲ್ಲಿ ಬೈಬಲ್ ಹೇಳುತ್ತದೆ, ಮಾರ್ಕನು 16ನೇ ಅಧ್ಯಾಯ 16ನಿಂದ ಓದಿ ನೋಡುವಾಗ ಬೈಬಲ್ ಹೇಳುತ್ತದೆ, ನನ್ನ ಹೆಸರಿನಲ್ಲಿ ನೀವು ರೋಗಿಗಳ ಮೇಲೆ ಕೈಯಿಡುವಿರಿ, ಆಗ ಅವರು ವಾಸಿಯಾಗುವರು. ಯೇಸುವಿನ ನಾಮದಲ್ಲಿ ನಿಂತುಕೊಳ್ಳುವಾಗ ನಮಗೆ ವಿರೋಧವಾಗಿ ನಿಂತುಕೊಳ್ಳುವವರು ಯಾರು? ಯೇಸುವಿನ ನಾಮದಲ್ಲಿ ನಿಂತುಕೊಳ್ಳುವಾಗ ಸೈತಾನನು ಓಡಿ ಹೋಗುತ್ತಾನೆ. ಸುಮ್ಮನೆ ನಿಂತುಕೊಂಡರೆ ಓಡಿ ಹೋಗುವುದಿಲ್ಲ. ಯೇಸುವಿನ ನಾಮದಲ್ಲಿ ನಿಂತುಕೊಳ್ಳುವಾಗ ಹಾಲೆಲೂಯ, ಸೈತಾನನು ಓಡಿ ಹೋಗುತ್ತಾನೆ. ಥ್ಯಾಂಕ್ ಯು. ಶಾಪಗಳು ಆಶೀರ್ವಾದವಾಗಿ ಬದಲಾಗುತ್ತದೆ. ಹಾಲೆಲೂಯ. ಈ ಸಮಯದಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ, ಒಪ್ಪಿಸಿಕೊಡೋಣ. ನಮ್ಮ ಜೀವಮಾನ, ನಮ್ಮ ಪ್ರಾರ್ಥನೆ, ನಮ್ಮ ಕುಟುಂಬ ದೇವರ ನಾಮಕ್ಕಾಗಿ, ದೇವರ ಹೆಸರ ಮಹಿಮೆಗಾಗಿ, ದೇವರ ಹೆಸರನ್ನು ಸುಮ್ಮನೆ ಬಳಕೆ ಮಾಡದೆ, ಯೂಸ್ಲೆಸ್ ಆಗಿ ಅದನ್ನು ಉಪಯೋಗ ಮಾಡದೆ, ಅದನ್ನು ಸುಮ್ಮನೆ ಇಟ್ಟುಕೊಳ್ಳದೆ, ಹೆಸರಿಗೋಸ್ಕರ ಅಲ್ಲ, ಸತ್ಯವಾಗಿ ನಿಜವಾಗಿ ನಮ್ಮ ಜೀವನದಲ್ಲಿ ಯಥಾರ್ಥವಾದ ರೀತಿಯಲ್ಲಿ ಯೇಸುವಿನ ನಾಮವನ್ನು ಉಪಯೋಗಿಸಲು ಕಲಿತುಕೊಳ್ಳೋಣ. ಹಾಲೆಲೂಯ. ನಾವು ಇವತ್ತಿನಿಂದ ಪ್ರಾರಂಭ ಮಾಡೋಣ. ಯೇಸು ಎಂಬ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ, ಉನ್ನತವಾದ ನಾಮ, ಸರಿಸಮಾನವಿಲ್ಲದ ನಾಮ. ಆ ನಾಮದಲ್ಲಿ ಎಲ್ಲವೂ ಮೊಣಕಾಲುಗಳು ಊರುತ್ತದೆ, ಎಲ್ಲ ನಾಲಿಗೆಗಳು ಅರಿಕೆ ಮಾಡುತ್ತದೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ, ಶಕ್ತಿ ಇದೆ, ರಕ್ಷಣೆ ಇದೆ. ಪಾಪದಿಂದ ರಕ್ಷಣೆ, ರೋಗದಿಂದ ರಕ್ಷಣೆ, ಪಾತಾಳದಿಂದ ರಕ್ಷಣೆ, ನರಕದಿಂದ ರಕ್ಷಣೆ. ಹಾಲೆಲೂಯ. ಶಾಪದಿಂದ ವಿಮೋಚನೆ. ಹಾಲೆಲೂಯ.
ಹಾಲೆಲೂಯ್ಯ. ಶಾಪಗಳನ್ನು ಬದಲಿ ಮಾಡುವ ಒಂದು ನಾಮ, ರೋಗವನ್ನು ವಾಸಿ ಮಾಡುವ ನಾಮ, ಆಯುಷ್ಕಾಲವನ್ನು ಹೆಚ್ಚಿಸುವ ನಾಮ. ಈಗಲೇ ಎಲ್ಲ ರೋಗಗಳು, ಎಲ್ಲ ವ್ಯಾಧಿಗಳು, ಎಲ್ಲ ನೋವುಗಳು, ಸಂಕಟಗಳು, ಹಾಲೆಲೂಯ್ಯ, ಸಾಧಾರಣ ಚಳಿ, ಜ್ವರ, ಕೆಮ್ಮಿನಿಂದ ಕ್ಯಾನ್ಸರ್ವರೆಗೂ ಸೌಖ್ಯವಾಗಲಿ, ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಯೇಸು ಎಂಬ ನಾಮದಲ್ಲಿ ಈ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಯೇಸುವಿನ ನಾಮದಲ್ಲಿ ಎಲ್ಲ ರೀತಿಯಾದ ರೋಗಗಳು, ಎಲ್ಲ ರೀತಿಯಾದ ತೊಂದರೆಗಳು, ಶರೀರದಲ್ಲಿರುವಂತಹ ತೊಂದರೆಗಳು, ಮನಸ್ಸಲ್ಲಿರುವ ರೋಗದ ಬಂಧನಗಳು, ಬೇಡಿಗಳು ಈಗಲೇ ಬಿಚ್ಚಿ ಬೀಳಲಿ ಯೇಸು ಎಂಬ ನಾಮದಲ್ಲಿ. ಯೇಸು ಎಂಬ ನಾಮದಲ್ಲಿ ಎಲ್ಲ ಗಡ್ಡೆಗಳು ಕರಗಲಿ, ಎಲ್ಲ ಚರ್ಮ ವ್ಯಾಧಿಗಳು ಸೌಖ್ಯವಾಗಲಿ, ಎಲ್ಲ ಬ್ರೀದಿಂಗ್ ಇಶ್ಯೂಸ್, ಬ್ರೀದಿಂಗ್ ಪ್ರಾಬ್ಲಮ್, ಉಸಿರಾಟದ ತೊಂದರೆಗಳು, ಹಾಲೆಲೂಯ, ತಲೆ ನೋವುಗಳು, ಹಾಲೆಲೂಯ, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಎಲ್ಲವೂ ವಾಸಿಯಾಗಲಿ, ಎಲ್ಲವೂ ಸೌಖ್ಯವಾಗಲಿ, ಎಲ್ಲವೂ ನಿಂತು ಹೋಗಲಿ. ಅದ್ಭುತವಾದ ಬಿಡುಗಡೆ, ಅದ್ಭುತವಾದ ಬಿಡುಗಡೆ. ಸ್ಟ್ರೋಕ್ಗಳು, ಎಲ್ಲ ಪ್ಯಾರಲೈಸ್ಡ್ ಕಂಡೀಷನ್ಗಳು ಬದಲಾಗಲಿ, ಸೌಖ್ಯವಾಗಲಿ. ಕೆಲಸಕ್ಕೆ ಬಾರದ ಕೈಗಳು, ಕಾಲುಗಳು ಕೆಲಸಕ್ಕೆ ಬರಲಿ. ನಡೆದಾಡದೇ ಇರುವ ಮಕ್ಕಳು, ನಡೆದಾಡದೇ ಇರುವ ಜನಗಳು ಎದ್ದು ನಡೆಯುವಂತೆ ಯೇಸು ನಾಮದಲ್ಲಿ ಎದ್ದು ನಡೆಯಿರಿ. ಕೈ ಕಾಲುಗಳು ವಾಸಿಯಾಗಲಿ, ಎಲುಬುಗಳು ವಾಸಿಯಾಗಲಿ, ರಕ್ತದ ಅಣುಗಳು ವಾಸಿಯಾಗಲಿ ಯೇಸುವಿನ ನಾಮದಲ್ಲಿ. ಕಿಡ್ನಿ, ಲಿವರ್ ಎಲ್ಲವೂ ವಾಸಿಯಾಗಲಿ ಯೇಸುವಿನ ನಾಮದಲ್ಲಿ. ಅದ್ಭುತವಾದ ಬಿಡುಗಡೆ, ಅದ್ಭುತವಾದ ಸೌಖ್ಯ ಈಗಲೇ ಯೇಸುವಿನ ನಾಮದಲ್ಲಿ, ಯೇಸು ಎಂಬ ನಾಮದಲ್ಲಿ ಬಿಡುಗಡೆ ಆಗಲಿ. in the name of Jesus, I pray right now, Lord, every sickness be healed in the mighty name of Jesus. ಅದ್ಭುತಗಳು, ಅದ್ಭುತ ಸಾಕ್ಷಿಗಳು ಉಂಟಾಗಲಿ ಅಪ್ಪ. ಕಣ್ಣಲ್ಲಿರುವ ಪ್ರಾಬ್ಲಮ್, ಕಣ್ಣು ಕಾಣದೇ ಇರುವವರಿಗೆ ಕಣ್ಣು ಕಾಣಲಿ ಈಗಲೇ. ಕಣ್ಣಲ್ಲಿರುವ ಪೊರೆ ತೊಲಗಲಿ ಯೇಸುವಿನ ನಾಮದಲ್ಲಿ. ನರಗಳು ವಾಸಿಯಾಗಲಿ ಯೇಸುವಿನ ನಾಮದಲ್ಲಿ. ಒಂದು ಬಿಡುಗಡೆ, ಒಂದು ಆಶೀರ್ವಾದ, ದಿನಗಳು ಶುರುವಾಗಲಿ. ಮಹತ್ವ, ನಿನ್ನ ಮಹತ್ವ ಅಪ್ಪ ಪ್ರಕಟವಾಗಲಿ ಸ್ವಾಮಿ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ನಾಮದಲ್ಲಿರುವಂತಹ ಶಕ್ತಿ, ಮಹತ್ವವನ್ನು ನಾವು ನೋಡಿದ್ದೇವೆ, ಸ್ವಲ್ಪ ನೋಡಿದ್ದೇವೆ ಅಷ್ಟೇ. ಇನ್ನು ಎಷ್ಟೋ ಇದೆ ಮಹತ್ವ. ಅದನ್ನು ನಾವು ಉಪಯೋಗ ಮಾಡೋಣ, ಅದನ್ನು ನಾವು ಯೂಸ್ ಮಾಡೋಣ. ದೇವರ ನಾಮವನ್ನು ಹೇಳಿ ಹೇಳಿ ಪ್ರಾರ್ಥನೆ ಮಾಡೋಣ, ಹೇಳಿ ಹೇಳಿ ಗೆಲ್ಲೋಣ ನಮ್ಮ ಸವಾಲುಗಳನ್ನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.